ನಮಸ್ತೆ ಸ್ನೇಹಿತರೆ, ಬೆಂಡೆಕಾಯಿನ ಚಿಕ್ಕದಾಗಿ ಹಚ್ಚಿಟ್ಟಿದ್ದೀನಿ. ಇದರ ಜೊತೆಗೆ ತೊಂಡೆಕಾಯಿ ಮತ್ತು ಗೋರಿಕಾಯಿನೂ ಇದೆ. ಇದನ್ನೆಲ್ಲನೂ ಚಿಕ್ಕ ಚಿಕ್ಕದಾಗಿ ಹಚ್ಬಿಟ್ಟು ನಾನೀಗ ಡಿಹೈಡ್ರೇಟಲ್ಲಿ ಇಟ್ಬಿಟ್ಟು ಡ್ರೈ ಮಾಡ್ತಾಯಿದ್ದೀನಿ. ಯಾಕೆ ಇದನ್ನು ಹೀಗೆ ಮಾಡ್ತಿದ್ದೀನಿ ಅಂತ ಹೇಳ್ತೀನಿ. ಈ ತರಕಾರಿಗಳು ಮೂರೂ ನಮ್ಮ ದೇಹಕ್ಕೆ ತುಂಬಾ ಒಳ್ಳೇದು ಮಾಡೋವಂಥ ತರಕಾರಿಗಳು. ಆದರೆ ಸಮಯದ ಅಭಾವ ಅಥವಾ ಕೆಲವು ಕಡೆ ಇವು ಸಿಗಲ್ಲ ಅನ್ನೋದು ಕಾರಣದಿಂದ ನಾವು ಇದನ್ನು ಕೈ ಬಿಟ್ಟಿದ್ದೀವಿ ಅಂತಲೇ ಹೇಳ್ಬೋದು. ಇವನ್ನ ನಾವು ಪ್ರತಿದಿನ ಒಂದೊಂದು ಕಾಯಿನ ಹಸಿದಾಗಿ ತಿಂದ್ರಂತೂ ಅಷ್ಟು ಒಳ್ಳೆಯದಾಗುತ್ತೆ ನಮ್ಮ ದೇಹಕ್ಕೆ. ಅಂದರೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ನ ಹೋಗಲಾಡಿಸುತ್ತೆ, ಜೊತೆಗೆ ಬ್ಲಡ್ ಪ್ಯೂರಿಫೈಯರ್ ಆಗಿ ವರ್ಕ್ ಆಗುತ್ತೆ. ಉದರ ಸಂಬಂಧಿ ಎಲ್ಲ ತೊಂದರೆಗಳನ್ನು ಹೋಗಲಾಡಿಸೋದ್ರಲ್ಲಿ ನಂಬರ್ 1 ತರಕಾರಿಗಳಾಗಿರುತ್ತೆ. ಬೋನ್ಗೂ ಅಷ್ಟೇ, ಅಂದರೆ ನಮ್ಮ ಮೂಳೆ ಸವೆತ ಅಂಥದನ್ನೆಲ್ಲ ಹೋಗಲಾಡಿಸೋ ಅಂಥ ತರಕಾರಿಗಳಿದು. ಆದರೆ ಗೊತ್ತಿಲ್ಲದಂಗೆ ನಾವು ಇದನ್ನು ನೆಗ್ಲೆಕ್ಟ್ ಮಾಡ್ತಾ ಇದ್ದೀವಿ ಅಂತ ಹೇಳ್ಬೋದು. ನಮ್ಮ ಮನೇಲಿ ಇದನ್ನು ಆಗಾಗ ಯೂಸ್ ಮಾಡ್ತಾ ಇರ್ತೀನಿ. ಇದನ್ನು ನಾವು ಪ್ರತಿದಿನ ಯಾವುದಾದ್ರು ಒಂದು ರೀತಿಯಲ್ಲಿ ನಮ್ಮ ದೇಹಕ್ಕೆ ಹೋಗಬೇಕು ಅನ್ನೋ ಒಂದು ಕಾರಣದಿಂದ ನಾನು ಈಗ ರಿಹೈಡ್ರೇಟ್ ಮಾಡಿಬಿಟ್ಟು ಒಂದು ಸೂಪನ್ನಾಗಿ ಮಾಡ್ತಾ ಇರ್ತೀನಿ. ಅದನ್ನು ನಿಮಗೂ ತೋರಿಸ್ತಾ ಇದ್ದೀನಿ. ಇದು ಬೆಂಡೆಕಾಯಿಯು ಹಾಗೇ ಮಲಬದ್ಧತೆಗೆಲ್ಲ ತುಂಬಾ ಒಳ್ಳೆಯದಾಗಿರುತ್ತೆ. ಇವನ್ನ ಈ ಥರ ನಾನು ಡಿಹೈಡ್ರೇಟ್ ಮಾಡಿಬಿಟ್ಟು ಸೂಪ್ ಹೇಗೆ ಮಾಡೋದು ಅಂತಂದ್ಬಿಟ್ಟು ನೆಕ್ಸ್ಟ್ ಸಂಚಿಕೆಯಲ್ಲಿ ತೋರಿಸ್ತೀನಿ.